ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿನ ನಾವು ದ ಡ್ಯಾನಿಶ್ ಬರ್ಡ್ ಸ್ಮದರಿಂಗ್ ಟ್ರ್ಯಾಪ್ ಈ ಒಂದು ಟ್ರ್ಯಾಪ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಗೇಮು ನಡೆದಿದ್ದು ಬಂದು ಬರ್ಡ್ ಮತ್ತು ಲಾಸ್ಕರ್ ಅವ್ರ ಮಧ್ಯೆ 1892ನೇ ಇಸ್ವಿಯಲ್ಲಿ. ಬನ್ನಿ, E4, E5, D4 ಇವರೊಂದು ಪಾನ್ನ ಕ್ಲೀನಾಗಿ ಆಫರ್ ಮಾಡಿದ್ದಾರೆ. ಅವರು ಅದನ್ನು ಅಕ್ಸೆಪ್ಟ್ ಮಾಡೋರು. ಇನ್ನೂ ಒಂದು ಪಾನ್ ಆಫರ್ ಮಾಡಿದ್ರು, ಅದು ಕೂಡ ಅಕ್ಸೆಪ್ಟ್ ಆಯಿತು. ಈಗ ಇವರು ಒಂದು ಇದಕ್ಕೆ ಆನ್ಸರ್ ಕೊಡೋ ಬದಲು ಒಂದು ವೈಟ್ ಬಿಷಪ್ನ ಡೆವಲಪ್ ಮಾಡಿಕೊಂಡು ಈ ಒಂದು F7 ಸ್ಕ್ವೇರ್ ಮೇಲೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. C takes B2, ಬಿಷಪ್ ಟೆಕ್ಸ್ B2. ಈಗ ಇವರು ಆ ಒಂದು ಪಾನ್ನ ರೀಕ್ಯಾಪ್ಚರ್ ಮಾಡೋದ್ರಿಂದ ಈ ಒಂದು ಲಾಂಗ್ ಡಯಾಗ್ನಲ್ ಮೇಲೆ ಕೂಡ ಕಂಟ್ರೋಲ್ ತಗೊಂಡ್ರು. ಕ್ವೀನ್ G5 ನೋಡಿ. ಈಗ ಇಲ್ಲೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಇವರು ಕ್ವೀನ್ G5 ತಗೊಂಡು ಬರೋ ಬದಲು ಈ ಒಂದು ಪಾನ್ನ D5 ಇಟ್ಟಿದ್ದರೆ ಗೇಮು ಇಲ್ಲೇ ಚೇಂಜ್ ಆಗೋಗೋದು. ಅವ್ರು ಹಾಗೆ ಮಾಡಲಿಲ್ಲ. ಸೊ ಇದೊಂದು ಟರ್ನಿಂಗ್ ಪಾಯಿಂಟ್. ನೈಟ್ F3 ಡೈರೆಕ್ಟಾಗಿ ಕ್ವೀನ್ಗೆ ಚಾಲೆಂಜ್ ಮಾಡಿದ್ದಾರೆ. ಮತ್ತು ಇದೊಂದು ಯಾವುದೇ ಸಪೋರ್ಟ್ ಇಲ್ಲದೆ ಇರುವಂಥ ಒಂದು ಪಾನು. ಕ್ವೀನ್ ಟೆಕ್ಸ್ G2, ರೂಕ್ G1, ಬಿಷಪ್ B4 ಚೆಕ್. ನೋಡಿ ಈಗೇನಾಯಿತು, ಇವರು ಇಲ್ಲಿಂದ ಬಂದು ಇಲ್ಲಿ ಚೆಕ್ ಕೊಟ್ಟಿದ್ದಾರೆ. ಅದರಿಂದ ಇದಕ್ಕಿದ್ದಂಥ ಒಂದು ಪ್ರೊಟೆಕ್ಷನ್ ಹೋಯಿತು. ಮತ್ತು ಇವರು ಕ್ವೀನು ಇನ್ನೂ ಹ್ಯಾಂಗಿಂಗ್ ಪೊಸಿಷನಲ್ಲೇ ಇದೆ. ಈಗ ಇವರೊಂದು ಕಿಂಗ್ನ ನೋಡೋದಾದರೆ, ಕಿಂಗ್ ಎಲ್ಲೆಲ್ಲಿ ಇಡ್ಬೋದು ಅಂದರೆ, ಇಲ್ಲಿ ಬರೋಕ್ಕಾಗಲ್ಲ, F1ಗೆ ಸಾಧ್ಯ ಇಲ್ಲ, D2ನೂ ಸಾಧ್ಯ ಇಲ್ಲ. ಇರೋದೊಂದೇ ಸ್ಕ್ವೇರು E2. ಮತ್ತು ಅಲ್ಲಿಗೆ ಬಂದಮೇಲೆ ಅದನ್ನೇನು ಅಟ್ಯಾಕ್ ಕಂಟಿನ್ಯೂ ಮಾಡೋದಕ್ಕೂ ಕೂಡ ಏನು ಸಾಧ್ಯತೆ ಇಲ್ಲ. ಸೊ ಹಿ ಸೆಲೆಕ್ಟೆಡ್ ಕಿಂಗ್ E2. ಕ್ವೀನ್ H3 ಥ್ರೆಟ್ಟಿಂದ ಈಚೆ ಬಂದರು. ಬಿಷಪ್ ಟೆಕ್ಸ್ F7 ಚೆಕ್. ನೋಡಿ ಇಲ್ಲಿ ಅವ್ರಿಗೆ ಏನೇನು ಆಪ್ಷನ್ ಇದೆ. ಒಂದು ಅವರು F8 ಇಡ್ಬೋದು, ಅಥವಾ D8, E7, ಅಥವಾ ಬಿಷಪ್ನ ಕ್ಯಾಪ್ಚರ್ ಮಾಡ್ಬೋದು F7. ಈಗ ನೋಡಿ F7 ಆದರೆ ಏನಾಗ್ಬೋದು, ಇಮಿಡಿಯೇಟಾಗಿ ಫೋರ್ಕ್ ಆಗುತ್ತೆ, ನೈಟ್ ಫೋರ್ಕ್. ಮತ್ತು ಅವ್ರ ಕ್ವೀನ್ನ ಕಳ್ಕೋಬೇಕಾಗತ್ತೆ. ಅದೇ ಅವರು F8 ತಗೊಂಡ್ರೆ ರೂಕ್ ಟೆಕ್ಸ್ G7. ನೋಡಿ ಇದಕ್ಕೆ ಈ ರೂಕ್ಗೆ ಈ ಒಂದು ಬಿಷಪ್ಪಿಂದ ಸಪೋರ್ಟ್ ಇದೆ, ಮತ್ತು ಈ ಒಂದು ಬಿಷಪ್ಗೆ ಈ ರೂಕಿಂದನೇ ಸಪೋರ್ಟ್ ಬರುತ್ತೆ. ಸೊ ಅಲ್ಲಿಂದ ಗೇಮ್ ಮುಂದೆ ತೊಗೊಂಡೋಗೋದು ತುಂಬ ಈಸಿಯಾಗೇ ಇರುತ್ತೆ. ಸೊ ಈ ಗೇಮಲ್ಲಿ ಇವರು ಕಿಂಗ್ನ D8 ತೊಗೊಂಡೋದ್ರು. ಬಿಷಪ್ ಟೆಕ್ಸ್ G7, ನೈಟ್ E7, ನೈಟ್ G5. ಈ ಮೂವಿಂದ ಕ್ವೀನ್ ಮೇಲೆ ಥ್ರೆಟ್ ಬಂತು. ಕ್ವೀನ್ H4, ನೈಟ್ E6 ಮೇಟ್. ಈಗ ಈ ಪಾನಿಂದ ಇದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಆ ಪಾನು ಪಿನ್ ಆಗಿದೆ. ಯಾಕಂದರೆ ಡೈರೆಕ್ಟಾಗಿ ಕ್ವೀನ್ ಇರೋದ್ರಿಂದ ಈ ಪಾನ್ ಮೂವ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದು ಚೆಕ್ ಮೇಟ್ ಆಯಿತು. ಧನ್ಯವಾದಗಳು.